ಈ ಎಗ್ ಅಂದರೆ ಕೋಳಿ ಮೊಟ್ಟೆ ಅಂತ ಏನು ಹೇಳ್ತೀವಲ್ಲ, ಇದು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ, ಫ್ಯಾಟ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ. ಹಾಗಾಗಿ ನೀವು ಪ್ರತಿದಿನ ನೀವು ಮೊಟ್ಟೆ ಅಂದರೆ ಕೋಳಿ ಮೊಟ್ಟೆಯನ್ನು ತಿನ್ನಬೇಕು. ಕೆಲವರು ಅಂತ ಹೇಳ್ತಾರೆ ನೀವು ಕೋಳಿ ಮೊಟ್ಟೆಯನ್ನು ಅಂದರೆ ಬೇಯಿಸದೇ ಇರ್ತಕ್ಕಂಥ ಹಸೆ ಕೋಳಿ ಮೊಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರು ಇಲ್ಲ ಬೇಯಿಸ್ಕೊಂಡು ಕೋಳಿ ಮೊಟ್ಟೆ ತಿನ್ನೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ತಾ ಇರ್ತಾರೆ. ಈಗ ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಏನಂದರೆ, ಈ ಕೋಳಿ ಮೊಟ್ಟೆ ತಿನ್ನೋದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾ ಅಂತಕ್ಕಂಥ ಒಂದು ಪ್ರಶ್ನೆ ಆದರೆ, ಪ್ರತಿದಿನ ನಾವು ಎಷ್ಟು ಕೋಳಿ ಮೊಟ್ಟೆಗಳನ್ನು ತಿನ್ನಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ಈಗ ನೋಡಿ, ನೀವೇ ವಿಚಾರ ಮಾಡಿ. ಜನರಲ್ಲಾಗಿ ನಾನು ಹೇಳ್ತಿರೋದು, ಯಾವುದೇ ಒಂದು ಪಕ್ಷಿ, ಕೋಳಿ ಅಂತ ಅಲ್ಲ, ಯಾವುದೇ ಒಂದು ಪಕ್ಷಿ ಒಂದು ಮೊಟ್ಟೆ ಕೊಡುತ್ತೆ ಅಂತಂದರೆ ಅದರ ಉದ್ದೇಶ ಏನು? ಅದು ಈ ಕೋಳಿ ಮೊಟ್ಟೆ ಹಾಕುತ್ತೆ, ಅದು ಫರ್ಟಿಲೈಸ್ ಆಗಿ, ಮೊಟ್ಟೆ ಆಗೋದಕ್ಕಿಂತ ಮುಂಚೆನೇ ಅದರಲ್ಲಿ ಏನಾಗುತ್ತೆ, ಅದು ಫರ್ಟಿಲೈಸ್ ಆಗಿ ಒಂದು ಗಂಡು ಒಂದು ಹೆಣ್ಣು ಸೇರಿಬಿಟ್ಟು ಅದು ಫರ್ಟಿಲೈಸ್ ಆಗಿಬಿಟ್ಟು ಒಂದು ಮೊಟ್ಟೆ ಆಗುತ್ತೆ. ಆ ಮೊಟ್ಟೆ ಆಗಿ ಅದು ರೀಪ್ರೊಡ್ಯೂಸ್ ಮಾಡಲಿಕ್ಕೆ, ಅಂದರೆ ಅದರ ಒಂದು ಸಂತಾನವನ್ನು ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳಿ ಮೊಟ್ಟೆ ಹಾಕುತ್ತದೆ. ಕೋಳಿ ಅಂತಲ್ಲ, ಯಾವುದೇ ಒಂದು ಪಕ್ಷಿ ಅಂತ ತೊಗೊಂಡ್ರೂ ಕೂಡ ಅದು ಮೊಟ್ಟೆ ಹಾಕಿದ್ರೆ ಹಿಂದಿನ ಉದ್ದೇಶ ಏನಂತಂದರೆ ಅದರ ಒಂದು ಸಂತಾನ ಅಭಿವೃದ್ಧಿ ಆಗಲಿ ಅಂತ ಹೊರತು ಯಾವುದೇ ಒಂದು ಬೇರೆ ಪ್ರಾಣಿಗೆ ಅದು ಆಹಾರ ಆಗಲಿ ಅಂತ ಅಲ್ಲ. ಹಾಗಾಗಿ ನನ್ನ ಒಂದು ಅಡ್ವೈಸ್ ಏನಂತಂದರೆ, ಈ ಒಂದು ಕೋಳಿ ಮೊಟ್ಟೆ ಅದು ನಮಗೆ ಆಹಾರ ಅಲ್ಲ, ಅದು ಅದರ ಒಂದು ರಿಪ್ರೊಡಕ್ಷನ್ಗೋಸ್ಕರ ಆಗಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆ ಅಂತಂದರೆ ಅದರಲ್ಲಿ ಲೈಫ್ ಇದೆ, ಇನ್ನೊಂದು ಜೀವ ಉತ್ಪತ್ತಿ ಆಗುತ್ತೆ ಅದರಿಂದ. ಹಾಗಾಗಿ ಇಟ್ಸ್ ನಾಟ್ ಎ ಫುಡ್, ಅದೊಂದು ಆಹಾರ ಅಲ್ಲ, ಬಟ್ ಅದೊಂದು ಲೈಫ್ ಅಂತ ನಾನು ಹೇಳ್ತೀನಿ. ಬಟ್ ಈಗ ಹೇಳ್ತಾರೆ, ಇಲ್ಲ ಸರ್ ಅದು ಫರ್ಟಿಲೈಸ್ ಆಗಿರಲ್ಲ, ಒಂದು ಗಂಡು ಮತ್ತು ಒಂದು ಹೆಣ್ಣು ಎರಡು ಕೋಳಿಗಳು ಸೇರಿ ಆಗಿರಲ್ಲ, ಬರೀ ಒಂದು ಹೆಣ್ಣು ಕೋಳಿಯಿಂದ ಬಂದಿರ್ತತೆ ಅನ್ಫರ್ಟಿಲೈಸ್ಡ್ ಎಗ್ಗು. ಕೋಳಿನಲ್ಲಿ ಮೊದಲು ಎಗ್ಗು ಅನ್ಫರ್ಟಿಲೈಸ್ ಆಗಿರ್ತತೆ, ಅದರ ನೆಕ್ಸ್ಟ್ ನಾವು ಅದು ಫರ್ಟಿಲೈಸ್ ಆಗಿ ಅಂದರೆ ಗಂಡಿನ ಜೊತೆಗೆ ಸೇರಿ ಅದು ಫರ್ಟಿಲೈಸ್ ಆಗಿ ಅದೊಂದು ಮರಿ ಆಗುತ್ತೆ. ಅಂದರೆ ನಾವು ಅದನ್ನು ಫರ್ಟಿಲೈಸ್ ಆಗಲಿಕ್ಕೆ ಬಿಡ್ತಾ ಇಲ್ಲ, ಅನ್ಫರ್ಟಿಲೈಸ್ ಮಾಡಿ, ಅಂದರೆ ಜೀವಕ್ಕೆ ಬರಬೇಕಾಗಿರೋದನ್ನು ನಾವು ಆಹಾರವಾಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಈಗ ಡಾಕ್ಟರ್ಸು ಕೂಡ ಅಡ್ವೈಸ್ ಮಾಡ್ತಿರ್ತಾರೆ, ಇಲ್ಲ ನಿಮಗೆ ವೀಕ್ನೆಸ್ ಇದೆ, ನೀವು ಪ್ರತಿದಿನ ಮೊಟ್ಟೆ ತಿನ್ನಿ. ಈ ಡಯಟಿಷಿಯನ್ಸ್ ಅಂತೂ ಅಡ್ವೈಸ್ ಮಾಡಿ ಡೈಲಿ ಒಂದು ಕೋಳಿ ಮೊಟ್ಟೆ ತಿನ್ನಿ ಅಂತಕ್ಕಂಥ ಒಂದು ಅಡ್ವೈಸ್ ಮಾಡ್ತಿರ್ತಾರೆ. ಇದರಿಂದ ಯಾವುದೇ ರೀತಿ ಒಂದು ಹೆಲ್ತ್ ಬೆನಿಫಿಟ್ಸ್ ಇಲ್ಲ. ನನ್ನ ಒಂದು ಅಡ್ವೈಸ್ ಏನಂತಂದರೆ, ಕೋಳಿ ಮೊಟ್ಟೆ ತಿಂತೀರಾ ನೀವು, ನಿಮಗೆ ಟೇಸ್ಟ್ ಇಷ್ಟ, ನಿಮಗೆ ಅಡಿಕ್ಷನ್ ಇದೆ, ಕೋಳಿ ಮೊಟ್ಟೆ ತುಂಬ ಇಷ್ಟಪಡ್ತೀರಾ ಅಂತ ಅನ್ನೋದಾದರೆ ಅದನ್ನು ರುಚಿಗೋಸ್ಕರ ಅಂದರೆ ಟೇಸ್ಟ್ಗೋಸ್ಕರ ತಿನ್ನಿ, ಆರೋಗ್ಯಕ್ಕೆ ಅಂತ ತಿನ್ನಬೇಡಿ. ಯಾಕೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೀವು ಕೋಳಿ ಮೊಟ್ಟೆ ತಿಂತಾ ಇದ್ದೀರಾ ಅಂತಂದರೆ ಅದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಏನೇನು ತೊಂದರೆಗಳಾಗ್ಬೋದು ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಒಂದು ಕೋಳಿ ಮೊಟ್ಟೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಏನು ಕೋಳಿ ಇರ್ತಲ್ಲ, ಆ ಒಂದು ಕೋಳಿಗೆ ರೆಗ್ಯುಲರಾಗಿ ಒಂದು ಆ್ಯಂಟಿಬಯೋಟಿಕನ್ನು ಫೀಡ್ ಮಾಡ್ತಾ ಇರ್ತಾರೆ. ಈ ಒಂದು ಆಹಾರದ ರೂಪದಲ್ಲೂ ಕೊಡ್ತಾ ಇರ್ತಾರೆ, ಕೆಲವು ಸಲ ಅಂತೂ ಇಂಜೆಕ್ಷನ್ನು ಕೂಡ ಮಾಡ್ತಾ ಇರ್ತಾರೆ, ಕಣ್ಣಿಗೆ ಡ್ರಾಪ್ಸ್ ಕೂಡ ಆಗ್ತಾ ಇರ್ತಾರೆ. ಅಂದರೆ ಆ್ಯಂಟಿಬಯೋಟಿಕನ್ನು ರೆಗ್ಯುಲರಾಗಿ ಆ ಕೋಳಿಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ತಿಂತಕ್ಕಂಥ ಒಂದು ಕೋಳಿ ಮೊಟ್ಟೆಯಲ್ಲಿ ಅದರೊಂದು ಪ್ರಮಾಣ ಅಂದರೆ ಈ ಒಂದು ಆ್ಯಂಟಿಬಯೋಟಿಕ್ನ ಪ್ರಮಾಣ ಆ ಒಂದು ಮೊಟ್ಟೆಯಲ್ಲಿ ಇರುತ್ತೆ. ಯಾವಾಗ ನೀವು ಪ್ರತಿದಿನ ರೆಗ್ಯುಲರಾಗಿ ಕೋಳಿ ಮೊಟ್ಟೆ ತಿಂದು ಡೈಲಿ ಒಂದು ಆ್ಯಂಟಿಬಯೋಟಿಕ್ನ ತಿಂದ ಹಾಗೆ ಅದು ಆ್ಯಂಟಿಬಯೋಟಿಕ್ ನಿಮ್ಮ ದೇಹ ಸೇರ್ತಾ ಇರ್ತದೆ. ಆ ಒಂದು ಆ್ಯಂಟಿಬಯೋಟಿಕ್ಕು ನಿಮ್ಮ ಇಂಟೆಸ್ಟೈನ್ ಅಂದರೆ ನಿಮ್ಮ ಕರಳಿನಲ್ಲಿರ್ತಕ್ಕಂಥ ಒಂದು ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ ಏನಿದೆಯಲ್ಲ ಅದನ್ನು ಕೊಲ್ಲುತ್ತೆ. ಈ ಒಂದು ನಮಗೆ ತುಂಬ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಯಾವಾಗ ಸಾಯ್ತಾ ಬರ್ತಾವೋ ನಮ್ಮ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗುತ್ತೆ, ನಮಗೆ ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ಶುರುವಾಗ್ತವೆ. ಇದು ಮೊದಲನೇ ತೊಂದರೆ ನಮ್ಮ ಕೋಳಿ ಮೊಟ್ಟೆಯನ್ನು ತಿನ್ನೋದ್ರಿಂದ. ಎರಡನೇದಾಗಿ ಏನಂತಂದರೆ, ಈ ಒಂದು ಕೋಳಿ ಮೊಟ್ಟೆಯಲ್ಲಿ ಒಂದು ಇನ್ಫೆಕ್ಷನ್ ಕಾಮನ್. ಯಾವುದು ಅಂತಂದರೆ ಸಾಲ್ಮನೆಲ್ಲಾ ಅಂತಕ್ಕಂಥ ಒಂದು ಇನ್ಫೆಕ್ಷನು, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಅತಿ ಹೆಚ್ಚಾಗಿ ಆಗ್ತಾ ಇರ್ತದೆ. ಹಾಗಾಗಿ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ಈ ಮೊಟ್ಟೆ ತಿಂದುಬಿಟ್ಟೆ ಅದಕ್ಕೆ ಹೀಟ್ ಆಯಿತು, ಸ್ವಲ್ಪ ಬೇದಿ ಆಯಿತು ಅಂತಾರೆ. ಹೀಟ್ ಅಲ್ಲ ಅದು, ಆ ಮೊಟ್ಟೆಯಲ್ಲಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ನಿಮಗೆ ಇನ್ಫೆಕ್ಷನ್ ಮಾಡಿಬಿಟ್ಟು ನಿಮಗೆ ಲೂಸ್ ಮೋಷನ್ ಆಗ್ತಾ ಇರ್ತದೆ. ಇದು ಎರಡನೇ ಕಾರಣ ನೀವು ಕೋಳಿ ಮೊಟ್ಟೆನ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೆ. ಮೂರನೇದಾಗಿ ಏನಾಗುತ್ತೆ, ಅಲರ್ಜಿ ಆಗುತ್ತೆ. ಈ ವೈಟ್ ಏನು ಎಗ್ನಲ್ಲಿರ್ತಕ್ಕಂಥ ವೈಟ್ ಏನು ಹೇಳ್ತೀವಲ್ಲ, ಇಟ್ಸ್ ಆ್ಯಂಡ್ ಅಲರ್ಜಿಕ್, ಅದು ಒಂಥರ ಸುಮಾರು ಜನಕ್ಕೆ ಅದರಿಂದ ಅಲರ್ಜಿ ಆಗ್ತಾ ಇರ್ತದೆ. ಅದನ್ನು ಪ್ರೋಟೀನ್ ಅಂತ ಹೇಳ್ತಾರೆ, ಆ ಪ್ರೋಟೀನು ಅಲರ್ಜಿ ಆಗ್ತದೆ, ನಮ್ಮ ದೇಹ ಅಲರ್ಜಿಯಾಗಿ ಇದು ನೋಡ್ಕೊಳ್ತದೆ. ಇದು ನನಗೆ ಬೇಡದೇ ಆಗಿರೋದು ಯಾವುದೋ ಒಂದು ಬಂದಿದೆ ಅಂತ ಅಂದ್ಕೊಳ್ಳುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚಾಗಿ ಅಲರ್ಜಿ ಕೂಡ ನಾವು ಎಗ್ ತಿಂದಾಗ ನಾವು ನೋಡ್ತಾ ಇರ್ತೀವಿ. ಅದಕ್ಕಿಂತ ನಾಲ್ಕನೇ ತುಂಬ ಮುಖ್ಯವಾದ ಒಂದು ಕಾರಣ ಏನಂತಂದರೆ ಕೆಮಿಕಲ್ಸ್ನ ಫೀಡ್ ಮಾಡ್ತಾರೆ. ಯಾಕೆಂದರೆ ಮೊಟ್ಟೆ ಜಾಸ್ತಿ ಬರಬೇಕು, ಪ್ರತಿದಿನ ಕೋಳಿ ಮೊಟ್ಟೆ ಇಡ್ತಾ ಇರಬೇಕು, ಅದಕ್ಕೋಸ್ಕರ ಇಂಜೆಕ್ಷನ್ಸ್ನ ಕೊಡ್ತಾರೆ. ಕೆಲವೊಂದು ಟ್ಯಾಬ್ಲೆಟ್ ರೂಪದಲ್ಲಿ ಫುಡ್ಡಿಗೆ ಕೂಡ ಮಿಕ್ಸ್ ಮಾಡ್ತಾರೆ. ಏನಂದರೆ ಹಾರ್ಮೋನ್ಸನ್ನು ಮಿಕ್ಸ್ ಮಾಡ್ತಾ ಹೋಗ್ತಾರೆ. ನೋಡಿ, ಒಂದು ಹಾರ್ಮೋನ್ಸನ್ನು ಮಿಕ್ಸ್ ಮಾಡಿ ಈ ಒಂದು ಕೋಳಿಗಳಿಗೆ ಫೀಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೇನೋ ಮೊಟ್ಟೆ ಜಾಸ್ತಿ ಸಿಗುತ್ತೆ, ರೆಗ್ಯುಲರಾಗಿ ಮೊಟ್ಟೆ ಕೊಡ್ತಾ ಇರ್ತದೆ. ಬಟ್ ಆದರೆ ಈ ಒಂದು ಪ್ರೀಮೆಚ್ಯೂರ್ ಏಜಿಂಗ್ ಅಂತ ಹೇಳ್ತೀವಿ, ಕೋಳಿ ಮೊಟ್ಟೆಯನ್ನು ಪ್ರತಿದಿನ ನೀವು ಚಿಕ್ಕ ಹೆಣ್ಣುಮಕ್ಕಳಿಗೆ ನೀವು ಕೋಳಿ ಮೊಟ್ಟೆಯನ್ನು ಪ್ರತಿದಿನ ರೆಗ್ಯುಲರಾಗಿ ಕೊಡ್ತಾ ಬಂದರೆ
ಅರ್ಲಿಯಾಗಿ ಈ ಒಂದು ಮೆನ್ಸಸ್ ಏನು ಸ್ಟಾರ್ಟ್ ಆಗಿ ದೊಡ್ಡವರಾಗ್ತಾರೆ ಅಂತ ಹೇಳ್ತಾರಲ್ಲ, ಆ ಒಂದು ಮೆನ್ಸಸ್ ಸ್ಟಾರ್ಟ್ ಆಗೋದೇ ತುಂಬ ಅರ್ಲಿಯಾಗಿ 10 ವರ್ಷಕ್ಕೆ, 8 ವರ್ಷಕ್ಕೆ, 10 ವರ್ಷಕ್ಕೆಲ್ಲ ಮೆನ್ಸಸ್ ಸ್ಟಾರ್ಟ್ ಆಗೋದು. ಅಂದರೆ ಪ್ರೀಮೆಚ್ಯೂರ್ ಏಜಿಂಗು. ನೀವು 10 ವರ್ಷದವರು ಆಗಿದ್ದರೆ 20 ವರ್ಷದ ವಯಸ್ಸಿನಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಹಾರ್ಮೋನ್ಸಿಂದ, ಯಾವೊಂದು ಹಾರ್ಮೋನ್ಸು, ಮೊಟ್ಟೆನಲ್ಲಿರ್ತಕ್ಕಂಥ ಒಂದು ಹಾರ್ಮೋನ್ಸ್, ಆ ಕೋಳಿಗೆ ಫೀಡ್ ಮಾಡಿರ್ತಾರಲ್ಲ ಆ ಒಂದು ಹಾರ್ಮೋನ್ಸಿಂದ ಪ್ರೀಮೆಚ್ಯೂರ್ ಏಜಿಂಗ್ ಆಗ್ತಕ್ಕಂಥದ್ದು ಅತಿ ಹೆಚ್ಚು. ಅದ್ರ ಜೊತೆಯಲ್ಲಿ ಇದರಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ಸ್, ಕೋಳಿ ಕೊಟ್ಟಿರ್ತಕ್ಕಂಥ ಒಂದು ಫುಡ್ಡ ಇರ್ತಕ್ಕಂಥ ಕೆಮಿಕಲ್ಸು ಕಾರ್ಸಿನೋಜೆನಿಕ್ ಅಂತಂದರೆ ಕ್ಯಾನ್ಸರ್ ಕೂಡ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ 6ನೇ ಪಾಯಿಂಟ್ ಏನಂತ ಅಂದರೆ, ಈ ಒಂದು ಕೋಲಿನ್ ಅಂತಕ್ಕಂಥ ಒಂದು ಅಂಶ ಅತಿ ಹೆಚ್ಚಾಗಿರ್ತದೆ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದೇ ಕೋಲಿನ್ ಅಂತಕ್ಕಂಥದ್ದು. ಬಟ್ ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೋಳಿ ಮೊಟ್ಟೆಗಳಲ್ಲಿ ಇರೋದ್ರಿಂದ ಇದು ಕೂಡ ಕಾರ್ಸಿನೋಜೆನಿಕ್ ಅಂತಾನೆ, ಇದು ಕೂಡ ಕ್ಯಾನ್ಸರು ಆಗಲಿಕ್ಕೆ ಇದು ಒಂದು ಕಾರಣ. ಕೋಲಿನ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಕೋಳಿ ಮೊಟ್ಟೆಗಳಲ್ಲಿ ಇರೋದು. ಅದರ ಜೊತೆಯಲ್ಲಿ ಇನ್ನೊಂದು ಏನಂದರೆ, ಈ ಕೋಲಿನು ಬಿ ಪಿನ ಲೋ ಮಾಡಿಬಿಡುತ್ತೆ, ಲೋ ಬಿ ಪಿ ಆಗಿಬಿಡುತ್ತೆ. ಇದಕ್ಕಿದಾಗಿ ಬಿ ಪಿ ಡ್ರಾಪ್ ಆಗ್ತಕ್ಕಂಥದ್ದು, ತುಂಬ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ರೆಗ್ಯುಲರಾಗಿ ನಾವು ಕೋಳಿ ಮೊಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಈಗ ಜಿಮ್ನಲ್ಲಿ ಏನು ಮಾಡ್ತಾರೆ, ಪ್ರತಿದಿನ ಮೊಟ್ಟೆ ತಿನ್ನಿ, ಊಟ ಎಲ್ಲ ಬಿಟ್ಬಿಟ್ಟು ಮೊಟ್ಟೆ ತಿನ್ನೋದು. ಕೆಲವ್ರು ಹೇಳ್ತಾರೆ, ಸರ್ ನಾನು 8 ತಿಂತೀನಿ, 10 ತಿಂತೀನಿ, ಬರೀ ಎಗ್ ವೈಟ್ ಮಾತ್ರ ತಿಂತೀನಿ, ಯಾಕಂದರೆ ಅದರಲ್ಲಿ ನನಗೆ ಪ್ರೋಟೀನ್ ಯಥೇಚ್ಛವಾಗಿ ಸಿಗುತ್ತೆ ಅಂತಂತಾರೆ. ಅವ್ರು ಪ್ರೋಟೀನ್ ಸಿಗುತ್ತೆ ಅಂತ ಅನ್ಕೊತಾ ಇದ್ದಾರೆ. ಬಟ್ ಅವ್ರಿಗೆ ಹೆಚ್ಚಾಗಿ ಸಿಗ್ತಿರೋದು ಏನಂತಂದರೆ ಕೋಲಿನ್ನು. ಈ ಒಂದು ಕೋಲಿನ್ನು ಬಿ ಪಿಯನ್ನು ಸಣ್ಣಗೆ ಡ್ರಾಪ್ ಮಾಡೋದ್ರಿಂದ ಈ ಒಂದು ಜಿಮ್ನಲ್ಲಿ ವರ್ಕೌಟ್ ಮಾಡಿ ಎಕ್ಸಸೈಸ್ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು. ಅದಕ್ಕೂ ನೋಡಿ, ಎಕ್ಸಸೈಸ್ ಜಿಮ್ಮಲ್ಲಿ ವರ್ಕೌಟ್ ಮಾಡೋರಲ್ಲಿ ಹೃದಯಾಘಾತ ಹೆಚ್ಚಾಗ್ತಿದೆ ಅಂತಂದರೆ ಅದಕ್ಕೆ ಇದು ಒಂದು ಕಾರಣ ಇರ್ಬೋದು. ಅತಿ ಹೆಚ್ಚಾಗಿ ನಾವು ಕೋಳಿ ಮೊಟ್ಟೆಯನ್ನು ಯೂಸ್ ಮಾಡ್ತಿರತಕ್ಕಂಥದ್ದು ಕಾರಣ ಇರ್ಬೋದು. ಹಾಗೆ ಇನ್ನೊಂದೇನೆಂದರೆ, ಈ ಕೋಲಿನ್ ಅನ್ನೋದಿರುತ್ತೆ, ಹಾಗೆ ಅದ್ರ ಜೊತೆಗೆ ಅತಿ ಹೆಚ್ಚಾಗಿ ಪ್ರೋಟೀನ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಈ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಕ್ಕಂಥವ್ರು ಪ್ರೋಟೀನ್ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತಿರ್ತಾರೆ, ಎಗ್ಗನ್ನು ಯೂಸ್ ಮಾಡ್ತಾರೆ. ಎಗ್ನಲ್ಲಿ ಒಂದು ಕೋಲಿನ್ ಇದೆ, ಅದ್ರ ಜೊತೆಗೆ ಅವ್ರು ಅತಿ ಹೆಚ್ಚಾಗಿ ತಿಂತಕ್ಕಂಥ ಒಂದು ಪ್ರೋಟೀನ್, ಇವೆರಡೂ ಸೇರಿಕೊಂಡು ಎರಡೂ ಕೂಡ ಇನ್ಫ್ಲಮೇಟ್ರಿ ಅಂತ ಏನು ಹೇಳ್ತೀವಿ. ಈ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥ ಒಂದು ಸಾಧ್ಯತೆ, ಹಾರ್ಟ್ ಸಡನ್ನಾಗಿ ಇದ್ದಕ್ಕಿದ್ದಾಗಿ ಹಾರ್ಟ್ ನಿಲ್ತಕ್ಕಂಥ ಒಂದು ಸಾಧ್ಯತೆ ಅದು ಈ ಕೋಲಿನಿಂದ, ಎಗ್ನಲ್ಲಿರ್ತಕ್ಕಂಥ ಒಂದು ಕೋಲಿನಿಂದ. ಆದರೆ ಇನ್ನೊಂದು ಅವ್ರು ಯೂಸ್ ಮಾಡ್ತಕ್ಕಂಥ ಅತಿ ಹೆಚ್ಚಾದ ಒಂದು ಪ್ರೋಟೀನ್ ಪೌಡರ್ಸ್, ಪ್ರೋಟೀನ್ ಮಿಲ್ಕ್ ಶೇಕನ್ನು ಯೂಸ್ ಮಾಡ್ತಾರಲ್ಲ, ಅದು ನಾವು ಇವತ್ತು ಏನು ಜಿಮ್ನಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕನ್ನು ನೋಡ್ತಿದ್ದಿಲ್ಲ, ಅದಕ್ಕೆ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ. ನನ್ನ ಒಂದು ಅಡ್ವೈಸ್ ಏನಂತ ಅಂದರೆ, ನಿಮಗೆ ಹೆಲ್ತ್ ಬೇಕಾ, ಹೆಲ್ತ್ಗೋಸ್ಕರ ನೀವೊಂದು ಕೋಳಿ ಮೊಟ್ಟೆಯನ್ನು ತಿನ್ಬೇಡಿ. ನಾನು ಹೇಳಿದದು ಎಗ್ ಈಸ್ ನಾಟ್ ಎ ಫುಡ್, ಅದು ಆಹಾರಕ್ಕೆ ಅಂತ ಬಂದಿರೋದಲ್ಲ. ಅದು ನಿಮಗೆ ಆಹಾರ ಆಗಬೇಕು ಅಂತ ಉತ್ಪತ್ತಿ ಆಗಿರೋದಲ್ಲ, ಅದು ಒಂದು ಜೀವ ಕೊಡಬೇಕು, ಇನ್ನೊಂದು ಜೀವ ಉತ್ಪತ್ತಿ ಆಗಬೇಕದ್ರಿಂದ ರೀಪ್ರೊಡ್ಯೂಸ್ ಆಗಬೇಕು, ಸಂತಾನೋತ್ಪತ್ತಿ ಆಗಬೇಕು ಅಂತ ಬಂದಿರೋದು ಹೊತ್ತು ನಿಮಗೆ ಆಹಾರವಾಗಿ ಬಂದಿರೋದಲ್ಲ. ನಿಮಗೆ ಈಗ ಎಗ್ನಲ್ಲಿ ಪ್ರೋಟೀನ್ ಇದೆ, ಅದಿದೆ, ಇದಿದೆ ಏನು ಹೇಳ್ತಾರಲ್ಲ, ಅದಕ್ಕಿಂತ 4 ಪಟ್ಟು ಹೆಚ್ಚಿನ ಒಂದು ಪ್ರೋಟೀನನ್ನು ತಗೋಬೋದು ನೀವು ಈ ಒಂದು ಎಗ್ಗಿಗೆ ಪರ್ಯಾಯವಾಗಿ ಒಂದು ಇದನ್ನು ಯೂಸ್ ಮಾಡೋದು. ಏನು ಯೂಸ್ ಮಾಡ್ಬೋದು ಅಂತಂದರೆ, ಈ ಗ್ರೌಂಡ್ ನಟ್, ಈ ಶೇಂಗಾ ಅಂದರೆ ಕಡಲೆ ಬೀಜ ಏನು ಹೇಳ್ತೀವಲ್ಲ, ಇಷ್ಟು ನಾನು 5-6 ಕಡಲೆ ಬೀಜ ತೊಗೊಂಡು ಒಂದು ಚೂರು, ಒಂದು ಕೋಕೋನಟ್ ಅಂದರೆ ತೆಂಗಿನಕಾಯಿ ಒಂದು ಚೂರು, ಹಾಗೆ ಒಂದು ಕಡಲೆ ಬೀಜ ಸ್ವಲ್ಪವನ್ನು ತಿಂದರೆ ಒಂದು ಕೋಳಿ ಮೊಟ್ಟೆಯಲ್ಲಿ ಏನು ಸಿಗುತ್ತೆ ಅಂತಿರಲ್ಲ ನೀವು, ಪ್ರೋಟೀನ್ ಸಿಗುತ್ತೆ, ಅದರಲ್ಲಿ ಏನು ಫ್ಯಾಟ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ ಅಂತಾರಲ್ಲ, ಅದರ 2 ಪಟ್ಟು ಈ ಒಂದು ನ್ಯೂಟ್ರಿಯೆಂಟ್ಸು ನಮಗೆ ಈ ಒಂದು ಕಡಲೆ ಬೀಜದಲ್ಲಿ ಮತ್ತು ಒಂದು ತೆಂಗಿನಕಾಯಿನಲ್ಲಿ ಸಿಗುತ್ತೆ. ನೀವು 10 ಕೋಳಿ ಮೊಟ್ಟೆ ತಿನ್ನೋದಕ್ಕಿಂತ ಮೊದಲಾಗಿ ಒಂದು ಇಡಿಯಷ್ಟು ಈ ಒಂದು ಗ್ರೌಂಡ್ ನಟ್ಟನ್ನು, ಕಡಲೆ ಬೀಜವನ್ನು ಅಥವಾ ಅದ್ರ ಜೊತೆಗೆ ಕಡಲೆ ಬೀಜದ ಜೊತೆಯಲ್ಲಿ ಒಂದು 4-5 ಪೀಸ್ ಒಂದು ತೆಂಗಿನ ಚೂರನ್ನು ತಿಂದರೆ ಸಾಕು. 10 ಮೊಟ್ಟೆ ತಿಂದರೆ ಸಿಗ್ತಕ್ಕಂಥ ಒಂದು ಪ್ರೋಟೀನು, ಒಂದು ಫ್ಯಾಟು, ಒಂದಿಷ್ಟು ವಿಟಮಿನ್ಸ್ ನಿಮಗೆ ಸಿಗುತ್ತೆ. ಇಲ್ಲ ಸರ್ ನನಗೆ ಅಭ್ಯಾಸ ಇದೆ, ನನಗೆ ಕೋಳಿ ಮೊಟ್ಟೆ ತಿನ್ನೋದು ಬಿಡೋಕ್ಕಾಗಲ್ಲ, ನನಗೊಂದು ಚಟ ಥರ ಇದೆ, ಅದು ರುಚಿ ಚೆನ್ನಾಗಿ ಇಡಿಸ್ಬಿಟ್ಟಿದೆ, ನಾನು ಬಿಡೋಕ್ಕಾಗಲ್ಲ ಅಂತ ಇದ್ದ ಪಕ್ಷದಲ್ಲಿ ನನ್ನ ಒಂದು ಅಡ್ವೈಸ್ ಏನಂತಂದರೆ, ಈ ಒಂದು ಫಾರ್ಮ್ನಲ್ಲಿ ಮಾಡ್ತಕ್ಕಂಥ ಒಂದು ಕೋಳಿ ಮೊಟ್ಟೆಯನ್ನು ಆದಷ್ಟು ಅವಾಯ್ಡ್ ಮಾಡಿ. ಇಟ್ಸ್ ನಾಟ್ ಇದು ಎಗ್ ಅನ್ನೋದಕ್ಕಿಂತ ಹೆಚ್ಚಾಗುತ್ತೆ. ನಾನು ಹೇಳೋದು ಇಟ್ಸ್ ಎ ಕೆಮಿಕಲ್, ಅದೊಂಥರ ಮೆಡಿಸಿನ್ ಥರ, ಕೆಮಿಕಲ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಈ ನಾಟಿ ಕೋಳಿ ಮೊಟ್ಟೆ ತುಂಬ ಅಭ್ಯಾಸ ಇದೆ ಅಂದ ಪಕ್ಷದಲ್ಲಿ ನಾನು ಹೇಳ್ತಿರೋದು, ಒಂದು ನಾಟಿ ಕೋಳಿ ಮೊಟ್ಟೆ, ಅದರಲ್ಲೂ ಕೂಡ ಹಳ್ಳಿ ಕಡೆ ನಾಟಿ ಕೋಳಿ ಅಂದರೆ ಮತ್ತು ಇಲ್ಲಿ ಸಿಟಿನಲ್ಲಿ ಸಿಗ್ತಕ್ಕಂಥದ್ದಲ್ಲ, ಹಳ್ಳಿ ಕಡೆ ಇರ್ತಕ್ಕಂಥದ್ದು, ಹೊಲದಲ್ಲಿ ಓಡಾಡಿಕೊಂಡು ಏನು ತಿನ್ಕೊಂಡು ಬದುಕುತ್ತಲ್ಲ ಆ ಒಂದು ಕೋಳಿ ಆಗ್ತಕ್ಕಂಥ ಒಂದು ಮೊಟ್ಟೆಯನ್ನು, ಅದನ್ನು ಹೇಳೋದು ಆರೋಗ್ಯಕ್ಕೂ ಅಂತ ತಿನ್ನಬೇಡಿ, ಅದರಿಂದ ತಿಂದರೆ ನನಗೆ ಆರೋಗ್ಯ ಇರುತ್ತೆ ಅಂತ ತಿನ್ನಬೇಡಿ. ನಿಮಗೆ ರುಚಿ ತುಂಬ ನಮಗೆ ಇಷ್ಟ ಆಗಿದೆ, ನಮಗೆ ಬೇಕೇ ಬೇಕು, ಒಂದು ಅಡಿಕ್ಷನ್ ಇದೆ ಅಂತ ಪಕ್ಷದಲ್ಲಿ ಟೇಸ್ಟ್ ಪರ್ಪಸ್ಸು ನಾನು ಹೇಳ್ತಾ ಇರ್ತೀನಿ, ಟೇಸ್ಟ್ಗೋಸ್ಕರ ತಿನ್ನಿ ಎಗ್ಗನ್ನು, ಆರೋಗ್ಯಕ್ಕಲ್ಲ ಅಂತಾರೆ. ಟೇಸ್ಟ್ ಅಂದರೆ ನಾಲಿಗೆ ರುಚಿಗೆ ಅಂದರೆ ಎಷ್ಟು ಬೇಕು ಅಪರೂಪ ಮಾಡ್ಕೊಳ್ಳಿ. ಅದು ನಾಟಿ ಕೋಳಿ ಮೊಟ್ಟೆ ಸಿಗ್ತಾ ಇದೆ ಅಂತೇಳಿ ಪ್ರತಿದಿನ ತಿನ್ನೋದಲ್ಲ, ಯಾಕಂದರೆ ಅದು ಆರೋಗ್ಯಕ್ಕೆ ಅಂತ ನಾನು ಅಡ್ವೈಸ್ ಮಾಡಿಲ್ಲ, ಟೇಸ್ಟ್ಗೋಸ್ಕರ ಅಂತ ಹೇಳಿರೋದು. ವಾರಕ್ಕೆ ಒಂದು ನಾಟಿ ಕೋಳಿ ಮೊಟ್ಟೆ ತಿಂದರೆ ಅದು ಬಾಯಿ ರುಚಿಗೋಸ್ಕರ ತಿನ್ನಿ, ಅದಕ್ಕಿಂತ ಹೆಚ್ಚಾಗಿ ಕೋಳಿ ಮೊಟ್ಟೆಯನ್ನು ಯೂಸ್ ಮಾಡಬೇಡ್ರಿ. ನಾನು ಹೇಳೋದೇನೆಂದರೆ, ಯಾರೋ ಹೇಳಿದರು, ಡಾಕ್ಟ್ರ್ ಹೇಳಿದರು, ಯಾರೋ ಒಬ್ಬರು ಡಯಟಿಷಿಯನ್ ಹೇಳಿದರು, ಇದರಲ್ಲಿ ಇಷ್ಟು ಒಂದು ಎಗ್ಗನ್ನಲ್ಲಿ ಕೋಳಿನಲ್ಲಿ ಇಷ್ಟು
ಪ್ರೋಟೀನ್ ಇರುತ್ತೆ, ಇಷ್ಟು ವಿಟಮಿನ್ ಇರುತ್ತೆ, ಇಷ್ಟು ಈ ಮಿನರಲ್ ಇರುತ್ತೆ, ಅದಿರುತ್ತೆ ಅಂಥವನ್ನೆಲ್ಲ ಕೇಳೋದನ್ನ ಬಿಟ್ಬಿಡಿ. ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಹೇಳ್ತಾರೆ ಅದನ್ನು ಕೇಳಬೇಡಿ. ನಾನು ಹೇಳಿ ನೀವು ಕೇಳಬೇಕಾಗಿರೋದು ಪ್ರಕೃತಿ ಏನು ಹೇಳುತ್ತೆ. ಪ್ರಕೃತಿ ನಿಮಗೆ ಅದನ್ನ ಆಹಾರ ನೀವು ತಿನ್ನುವಂತೆ ಏನಾರು ಕೊಡ್ತಾ ಇದೆ? ಇಲ್ಲ, ಅದು ನಿಮ್ಮ ಆಹಾರ ಅಲ್ಲ. ಅದು ಲಿಸನ್ ಟು ನೇಚರ್ ಅಂತ. ಅಂದರೆ ಪ್ರಕೃತಿ ಏನು ಹೇಳುತ್ತಲ್ಲ ಅದನ್ನು ಕೇಳಿಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಅದರ ನಂತರ ಅದು ಡಿಸಿಷನ್ ತಗೊಳ್ಳಿ. ನನ್ನ ಒಂದು ಅಡ್ವೈಸ್ ಇದು. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.